ಹಾಯ್ ಫ್ರೆಂಡ್ಸ್, ಪ್ರೀತಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇಂಡಿಯನ್ ಆರ್ಮಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಅಂದರೆ ಇಂಡಿಯನ್ ರ್ಯಾಲಿ ಆರಂಭವಾಗಿದೆ. ಇದು ಬೆಳಗಾವಿ ಯಾರೂರಲ್ಲಿರತಕ್ಕಂಥ ನೇಮಕಾತಿ ಆಗಿದೆ. ಇಂಡಿಯನ್ ಆರ್ಮಿ ರ್ಯಾಲಿ ಓಪನ್ ಆಗಿದೆ. ತುಂಬ ದಿನದಿಂದ ಎಷ್ಟು ಜನ ಕೇಳ್ತಿದ್ರು ಆರ್ಮಿ ರ್ಯಾಲಿ ಯಾವಾಗ ಓಪನ್ ಆಗಿದೆ ಅಂತ. ಫ್ರೆಂಡ್ಸ್, ಇವಾಗ ಇಂಡಿಯನ್ ಆರ್ಮಿ ರ್ಯಾಲಿ ಓಪನ್ ಆಗಿದೆ. ಯಾರು ಅರ್ಜಿ ಸಲ್ಲಿಸಬೇಕಂತ ಇದ್ದರೆ 10th ITI ಮತ್ತು PUC ಮುಗಿಸೋರು ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಇಂಡಿಯನ್ ಆರ್ಮಿದ ಅಗ್ನಿವೀರ ಹುದ್ದೆಗಳಾಗಿವೆ. ಇದು ನಾವು ವಿಡಿಯೋ ಮಾಡ್ತಾ ಇರೋದು 11ನೇ ತಾರೀಕು ನೈಟು. ಅಂದರೆ ನಾಳೆ 12 ತಾರೀಕಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ರಿಜಿಸ್ಟರ್ ಮಾಡೋದು ಓಪನ್ ಆಗಿದೆ. ಯಾರು ಹೋದ ಸಾರಿ ಅರ್ಜಿ ಮಿಸ್ ಮಾಡ್ಕೊಂಡಿರೋ ಅವರು ಇದೊಂದು ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಒಳ್ಳೆಯ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ತಮಗೆ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಬಗ್ಗೆ ಅವರು ವೆಬ್ಸೈಟಿಂದ PDF ಅನ್ನು ಕೂಡ ಕೊಟ್ಟಿದ್ದಾರೆ. ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಅಲ್ಲಿ ಜಾಬ್ ಮಾಹಿತಿ ಕೂಡ ದೊರೆತಿದೆ. ತಾವು ಈ ವಿಡಿಯೋ ನೋಡಿದ ನಂತರ ನಾಳೆಯಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಆರ್ಮಿಗೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇದ್ದವರಿಗೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇವಾಗ ನೇರವಾಗಿ ಮಾಹಿತಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಫ್ರೆಂಡ್ಸ್, ಅದು ಇಂಡಿಯನ್ ಆರ್ಮಿದು ವೆಬ್ಸೈಟ್ ಆಗಿದೆ. ಜಾಯಿನ್ ಇಂಡಿಯನ್ ಆರ್ಮಿಯಿಂದ ಕೊಟ್ಟಿದ್ದಾರೆ. ಇಲ್ಲಿ ತಾವು ಬಂದರೆ ಅಗ್ನಿಪಥ ಅಂತ ಸ್ಕೀಮ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ಫಾರ್ಮೇಷನ್ ಬಂದಿದೆ. ಇಲ್ಲಿ ತೆಳಗಡೆ ಹಲವಾರು ಬ್ಲಿಂಕ್ ಆಗ್ತಾಯಿದೆ. ಅದನ್ನು ಆಮೇಲೆ ತೋರಿಸ್ತೀನಿ ಅಂತ. ಇವಾಗ ಇಲ್ಲಿ ಅಗ್ನಿವೀರ ರ್ಯಾಲಿ ಅಗ್ನಿಪಥ ಅಂತ ಕೊಟ್ಟಿದ್ದಾರೆ. ಲೇಟೆಸ್ಟ್ ರ್ಯಾಲಿ ಅಗ್ನಿಪಥ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ 20 ನಂಬರ್ ಕೊಟ್ಟಿದ್ದಾರೆ PDF. ಅದು ಯಾವ್ಯಾವ ಸ್ಟಾರ್ಟ್ ಇದೆ ಅಂದರೆ ಇವಾಗ ಬೆಂಗಳೂರು ಏರುವುದು RH ಬೆಂಗಳೂರು 25, 26 ಸ್ಟಾರ್ಟ್ ಇದೆ. ಆಮೇಲೆ ಬೆಳಗಾವಿ ಯಾರು ಕೂಡ ಸ್ಟಾರ್ಟ್ ಇದೆ. ಆಮೇಲೆ ಬೆಂಗಳೂರು, ಕ್ಯಾಲ್ಕುಲೇಟು, ಮಂಗಳೂರು, ಈ ರೀತಿ ಇವು ಕರ್ನಾಟಕದಲ್ಲಿರ್ತಕ್ಕಂಥ ಟೋಟಲಾಗಿ ಎಲ್ಲ ಕಡೆಯಲ್ಲಿಯೂ ರ್ಯಾಲಿ ಸ್ಟಾರ್ಟ್ ಆಗಿದೆ. ಇವಾಗ ನಾಳೆಯಿಂದ ಅರ್ಜಿಸಲಿಕ್ಕೆ ಆರಂಭವಾಗಿದೆ. ಯಾವ್ಯಾವ ರ್ಯಾಲಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡಿಕೊಂಡು ತಾವು ಅದನ್ನು ತರಿಸಬೇಕಾಗತ್ತೆ. ಇವಾಗ ನಾವು ಅದ್ರ ಬಗ್ಗೆ PDF ಅನ್ನು ಏನು ಕೊಟ್ಟಿದ್ದಾರಂತೆ ಇದು ನೋಡಿ. PDF ಆಗಿದೆ. ಆ್ಯಕ್ಚುಲಿ ವೆಬ್ಸೈಟ್ಗಳನ್ನ ಅಂತ PDF ಆಗಿದೆ. ಇಲ್ಲಿ ತೋರಿಸ್ತೀನಿ ಬಂದಿದೆ ಅಂದರೆ ಇಲ್ಲಿ PDF ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಡೇಟ್ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ. ಒಂದು ಸಲ ನೋಡ್ಕೊಳ್ಳಿ. ರಿಕ್ವೈರ್ಮೆಂಟ್ ನೋಟಿಸನ್ ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಆರ್ಮಿ ಅಂತ ಆರ್ಮಿ ರಿಕ್ವೈರ್ಮೆಂಟ್ ಆಫೀಸ್ ಬೆಳಗಾವಿ ಅಂತ ಕೊಟ್ಟಿದ್ದಾರೆ. ನಾನು ಬೆಳಗಾವಿ ಯಾರು ಕಡೆಯಿಂದ PDF ಅನ್ನು ತೊಗೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಯೂನಿವರ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಅಗ್ನಿವೀರ್ ಇಂಟೇಕ್ ಫಾರ್ ರಿಕ್ರೂಟಿಂಗ್ ಇಯರ್ ಅಂತ 2025, 26 ಕೊಟ್ಟಿದ್ದಾರೆ. ಅಂಡರ್ ಅಗ್ನಿಪಥ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಮಾಡಿಟ್ಟು 12 ಮಾರ್ಚ್ 2025ರಿಂದ 10 ಏಪ್ರಿಲ್ 2025 ರಿಜಿಸ್ಟ್ರೇಷನ್ ಓಪನ್ ಆಗಿದೆ. ಅಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಎನಿ ಚೇಂಜ್ ಡೀಟೇಲ್ಸ್ ವಿಲ್ ಬಿ ಇಮಿಡಿಯೇಟ್ ವಿತ್ ಕ್ಲಿಕ್ ಟು ದಿ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಂದ ತಾವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಆನ್ಲೈನ್ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವಾಗಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅಂದರೆ ಜೂನ್ 2020 ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಿದ್ರೆ ಎಕ್ಸಾಮ್ ಅವಾಗ ಇರ್ತವೆ, ರ್ಯಾಲಿ ಎಕ್ಸಾಮು. ಇಲ್ಲಿ ಕೆಳಗಡೆ ತಾವು ನೋಡ್ಕೋಬೋದು. ಇಲ್ಲಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಇನ್ವಿಟೆಡ್ ಫ್ರಾಮ್ ದಿ ಡೊಮಿಸೈಲ್ ಬೆಳಗಾವಿ, ಬೀದರ್. ಅಂದರೆ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಬೆಳಗಾವಿ ಡಿಸ್ಟ್ರಿಕ್ನವರು, ಬೀದರ್ ಡಿಸ್ಟ್ರಿಕ್ನವರು, ಕಲಬುರಗಿಯವರು, ಕೊಪ್ಪಳ ಮತ್ತು ರಾಯಚೂರು, ಯಾದಗಿರಿ ಡಿಸ್ಟ್ರಿಕ್ನವರು ಅಪ್ಲೈ ಮಾಡಬೇಕಂತ. ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಇಮೇಲ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿಂದ ಮಾಹಿತಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಇದು 21 ಪೇಜ್ PDF ಇದೆ. ನೆಟ್ ಸ್ಲೋರಿಂದ ಸ್ಲೋಗಿ PDF ಓಪನ್ ಆಗ್ತಿದೆ. ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅಂದರೆ ಈ ಹುದ್ದೆಗೆ ಅಪ್ಲೈ ಮಾಡೋದು ಎಲಿಜಿಬಿಲಿಟಿ ಏನಿರಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ, ಎಜುಕೇಷನ್ನು, ಏಜ್ ಕೊಟ್ಟಿದ್ದಾರೆ. ಅಂದರೆ ಅಗ್ನಿವೀರ GD ಜನರಲ್ ಡ್ಯೂಟಿ ಅವರಿಗೆ 10th ಕ್ಲಾಸ್ ಪಾಸ್ ಆಗಿರಬೇಕು, 45 ಮಾರ್ಕ್ಸ್ ಆಗಿರಬೇಕು. ಸಬ್ಜೆಕ್ಟ್ 33 ಎಂದು ಕೊಟ್ಟಿದ್ದಾರೆ. ವಯೋಮಿತಿ ಏಜ್ ಲಿಮಿಟು 17ರಿಂದ 21 ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆಗಿದೆ ಇದು. ಆಮೇಲೆ ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗಳಾಗಿವೆ. ಇದು 10+2 ಆಗಿದೆ. ಅಂದರೆ PUC ಇದ್ದರು ಕೂಡ ಅಪ್ಲೈ ಮಾಡೋದು. PUC ಸೈನ್ಸ್ ಅವರು PUC ಸೈನ್ಸ್ ವಿತ್ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲೀಷ್ ಇವರಿಗೆ ಅವರು 50% ಆಗಬೇಕು. ಅವರು ಕೂಡ ಅಪ್ಲೈ ಮಾಡೋದು. ಅವರಿಗೂ ಕೂಡ 17ರಿಂದ 21 ಏಜ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ 10+2 ಅಂತ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟು ಅಂದರೆ ITI ಡಿಪ್ಲೊಮಾ ಕೂಡ ಅರ್ಜಿ ಸಲ್ಲಿಸಬೇಕಾದ್ರೆ ನೋಡ್ಬೋದು. 10+2 ಕೊಟ್ಟಿದ್ದಾರೆ. ITI ಕೊಟ್ಟಿದ್ದಾರೆ. ಡಿಪ್ಲೊಮಾ ಕೂಡ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಅಪ್ಲೈ ಮಾಡ್ಬೋದು ಅದನ್ನು. ಆಮೇಲೆ 10th ಕೂಡ ಕೇವಲ SLC ಪಾಸಾಗಿ 10th ಆಗಿರ್ತಾರೆ, ITI ಮಾಡ್ತಾರೆ, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಲ್ಲಿ. ಇದರಲ್ಲಿ ಕೆಲವೊಂದು ಅವರು ಟ್ರೇಡ್ ಕೊಟ್ಟಿದ್ದಾರೆ. ಯಾವ ಟ್ರೇಡ್ ಅಂದರೆ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ಲು, ಮೆಕ್ಯಾನಿಕಲ್ ಡೀಸೆಲ್ಲು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲು, ಟೆಕ್ನಿಕಲ್ ಪವರ್, ಎಲೆಕ್ಟ್ರಾನಿಕ್ ಸಿಸ್ಟಮು, ಎಲೆಕ್ಟ್ರಿಷಿಯನ್ನು, ಫಿಟ್ಟರು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕು, ಡ್ರಾಪ್ಮ್ಯಾನು, ಸರ್ವೇಯರು,
ಇನ್ಫಾರ್ಮೆಟಿಕ್ಸು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಆಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮೆಕ್ಯಾನಿಕ್ ಕಮ್ ಆಪರೇಟರ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ಲು. IT ಇರ್ತಕ್ಕಂಥ ಡಿಪ್ಲೊಮಾ ಎಲ್ಲ ಟ್ರೇಡ್ ಕೊಟ್ಟಿದ್ದಾರೆ, ಆ ಟ್ರೇಡ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ. ಹಾಗೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಅಗ್ನಿವೀರ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ ಹುದ್ದೆ ಕೊಟ್ಟಿದ್ದಾರೆ. 10+2 ಪಾಸ್ ಆಗಿರಬೇಕು ಅವರು. ಇಲ್ಲಿ PUC ಯಾವುದೇ ಇದರಲ್ಲಿ ಐತಿ, PUC ಇದ್ದವರು 10 ಇಂಟರ್ಮೀಡಿಯೇಟ್ ಕೊಟ್ಟಿದ್ದಾರೆ. ಆರ್ಟ್ಸು, ಕಾಮರ್ಸು, ಸೈನ್ಸು 3 ಇದ್ದಾರೆ ಅಪ್ಲೈ ಮಾಡೋದು. ಯಾವುದು ಕ್ಲರ್ಕು, ಸ್ಟೋರ್ ಕೀಪರು, ಟೆಕ್ನಿಷಿಯನ್ದವರಿಗೆ ಇದಕ್ಕೆ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ ಬೇಕಾದ್ರೆ ಅಪ್ಲೈ ಮಾಡ್ಬೋದು. 17 ರಿಂದ 21 ಏಜ್ ಇದೆ. ಇಲ್ಲಿ ಸಿಕರಿಂಗ್ 50% ಅಂದರೆ ಕಂಪಲ್ಸರಿಯಾಗಿ ಇಂಗ್ಲೀಷ್ಗೂ ಮ್ಯಾಥ್ಸು ಅಲ್ಲಿ 50% ಮಾರ್ಕ್ಸ್ ಬಿದ್ದಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗಳಿಗೆ ಕೇವಲ 10ನೇ ತರಗತಿ ಪಾಸಾದ್ರು ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ 17 ರಿಂದ 21 ಕೊಟ್ಟಿರ್ತಾರೆ. ಅಗ್ನಿವೀರ ಟ್ರೇಡ್ಮ್ಯಾನ್ 8th ಪಾಸಾದ್ರು ಕೂಡ ಅಪ್ಲೈ ಮಾಡ್ಬೋದು. ಅವರಿಗೆ ಕೂಡ 17 ರಿಂದ 21 ಏಜ್ ಇರುತ್ತದೆ. 8th 10th PUC ITI ಡಿಪ್ಲೊಮಾ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಇದು ಅಗ್ನಿವೀರ ಇರತಕ್ಕಂಥ ಹುದ್ದೆಗಳಾಗಿ ಆರ್ಮಿದು. ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಅಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ವಯೋಮಿತಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ 1 ಅಕ್ಟೋಬರ್ 2004ರಿಂದ 1 ಏಪ್ರಿಲ್ 2008 ಒಳಗೆ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಮಾತ್ರ ಸಲ್ಲಿಸಬಹುದಾಗಿದೆ. ಇದಕ್ಕಿಂತ ಹೆಚ್ಚಿಗೆ ನೀಡಿಲ್ಲ, ಕಡಿಮೆ ಇದ್ದರು ಅವರು ಅರ್ಜಿ ತೊಗೊಳ್ಳೋದಿಲ್ಲ. ಅವರು ಇಷ್ಟೊಳಗೆ ಬರ್ತ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಫಿಸಿಕಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಏನೇನು ಫಿಸಿಕಲ್ ಇರುತ್ತೆ ನಮಗೆ ಗೊತ್ತಿರುತ್ತೆ ಅದಂತ ನೋಡ್ಕೋಬೋದು. ಹೈಟು, ಚೆಸ್ಟು, KG ಕೊಟ್ಟಿದ್ದಾರೆ ಯಾವ ರೀತಿ ಫಿಸಿಕಲ್ ಬಗ್ಗೆ. ಇನ್ನು ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಅಗ್ನಿವೀರ ಅಂತ ನೋಡ್ಕೋಬೋದು. ಅಗ್ನಿವೀರ ಟೋಟಲ್ ಮಾರ್ಕ್ಸು 200 ಕೊಟ್ಟಿದ್ದಾರೆ. ಕ್ಲರ್ಕು SKT ಟೋಟಲ್ 200. ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಕೂಡ ಎಲ್ಲ ಸರಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ನೋಡಿ ITI ಬಗ್ಗೆ ಕೊಟ್ಟಿದ್ದಾರೆ. ITI ಯಾವ ಹುದ್ದೆಗೆ ಯಾರು ಅಪ್ಲೈ ಮಾಡೋದು ಅದನ್ನು ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ. 10+2 ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, PUC ಇದ್ದರೂ ಕೂಡ ಅಪ್ಲೈ ಮಾಡೋಕ್ಕಂತ ಕೊಟ್ಟಿದ್ದಾರೆ. ತಾವು ಯಾವುದೇ ಟ್ರೇಡ್ಗೆ ಅಪ್ಲೈ ಮಾಡಿದರೆ ಯಾವುದೇ ಅಪ್ಲೈ ಮಾಡ್ತಾರೆ. PUC ಆಗಿದ್ದರೆ ಟೆಕ್ನಿಕಲ್ ಸ್ಟೋರ್ ಕೀಪರ್ ಮಾಡಿ, GD ಅಂದರೆ SLC ಆದರೂ ಕೂಡ GD, ITI ಆದರೂ ಕೂಡ GD ಮಾಡೋದು. ITI ಅವರಿಗೆ ಟ್ರೇಡ್ ವೈಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಸ್ಯಾಲರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಏನಿದೆ ಅಂತ. ಇಲ್ಲಿ ನೋಡಿ ಇಯರ್ ಅಂತ ಕೊಟ್ಟಿದ್ದಾರೆ, ಕಸ್ಟಮೈಸ್ಡ್ ಪ್ಯಾಕೇಜ್ ಕೊಟ್ಟಿದ್ದಾರೆ, ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ ಪೇ ಇಲ್ಲಿ ಆಲ್ ಫಿಗರಲ್ಲಿ ಮಂತ್ಲಿ ಪ್ರತಿ ತಿಂಗಳ ಸ್ಯಾಲರಿ ಇರ್ತಕ್ಕಂಥ ಕೊಟ್ಟಿದ್ದಾರೆ. ಮೊದಲನೇ ವರ್ಷ 30,000 ರೂಪಾಯಿ ಸ್ಯಾಲರಿ ಇರುತ್ತೆ. ಆಮೇಲೆ ಬೈ ಹ್ಯಾಂಡ್ 21,000, ಕಾಂಟ್ರಿಬ್ಯೂಷನ್ 9,000, ಇದು 9,000 ಈ ರೀತಿ ಸ್ಯಾಲರಿ ಇರ್ತದೆ. 30,000, 30,000, 36,500, 40,000 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಒಂದು ರ್ಯಾಲಿ ಆಗಿದೆ ಇದು ಆರ್ಮಿದು. 15 ಹುದ್ದೆ ಆಗಿದೆ. ಟೋಟಲ್ ಅಲೌನ್ಸ್ ಕೊಟ್ಟಿದ್ದಾರೆ ಎಷ್ಟು ಅಂತ. ಇದಂತ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ತಮಗೆಲ್ಲ ಇದು ಅಪ್ಲೈ ಮಾಡಿರ್ತಾರೆ ಅಷ್ಟು ಸರಿ ಕರೆಕ್ಟಾಗಿ ಇನ್ನೊಂದು ಸಾರಿ PDF ಓದ್ಕೊಳ್ಳಿ, ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಈ PDF ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಅವರು, ಇಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಮೂಲಕ. ಇವಾಗ ಇದನ್ನೇ ಜಾಸ್ತಿ ಹೇಳಬೇಡ, ನನಗೆ ಗೊತ್ತಿರತಕ್ಕಂಥ ವಿಷಯ ಇದೆ. PDF ಒಂದು ಸಾರಿ ನೋಡಿಕೊಂಡು ಅಪ್ಲೈ ಮಾಡಿ. ಇನ್ನು ನಾವು ನೇರವಾಗಿ ಅಪ್ಲೈ ಮಾಡೋಕ್ಕೆ ಲಿಂಕ್ ಹೋಗ್ಬೇಕಾದ್ರೆ ಇಲ್ಲಿ ಈ ರೀತಿ ಲಿಂಕ್ ಬಂದಿರುತ್ತೆ. ಇಲ್ಲಿ ಕೊಡಿದರೆ ಇಲ್ಲಿ ಅಗ್ನಿಪಥ ಅಂತ ಬೆರೆದಿದೆಯಲ್ಲ, ಇಲ್ಲಿ ಹೋಗೋಕ್ಕಾಗುತ್ತೆ. ಅಗ್ನಿಪಥದಲ್ಲಿ ನೀವು ಕೆಳಗಡೆ ಲಿಂಕ್ ಓಪನ್ ಮಾಡಿದ್ರೆ ಅದು ತೊಗೊಳ್ಳೋದಿಲ್ಲ. ಇಲ್ಲಿ ಅಗ್ನಿಪಥ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಲಾಗಿನ್ ಆರ್ ಅಪ್ಲೈ ಅಂತ ಕೊಟ್ಟಿದ್ದಾರೆ, ಯೂಸರ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾಯಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಅಥವಾ ಇವು ಹೋದ ಸಾರಿ ಅಪ್ಲೈ ಮಾಡಿದರೆ ನೇರವಾಗಿ ಲಾಗಿನ್ ತೊಗೊಳ್ಳಿ. ಇಲ್ಲಿ ನಾವು ರಿಜಿಸ್ಟರ್ ಮಾಡಿ ತೋರಿಸ್ತೀನಿ. ಇಲ್ಲಿ ರಿಜಿಸ್ಟರ್ ಕ್ಲಿಕ್ ಮಾಡ್ಕೊಂಡಾಗ ಇಂಡಿಯನ್ ಆರ್ಮಿದು ಅಗ್ನಿಪಥದ ಅಗ್ನಿವೀರ ಹುದ್ದೆಗಳದ್ದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇದು ಸೇಮ್ ಆಗಿರುತ್ತೆ. ಈ ರೀತಿ ಬರುತ್ತೆ ರಿಜಿಸ್ಟ್ರೇಷನ್ ಫಾರ್ಮು. ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ನೋಡ್ಕೊಂಡು ಇಲ್ಲಿ ಲಾಸ್ಟಿಗೆ ಕಂಟಿನ್ಯೂ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಕ್ಲಿಕ್ ಮಾಡ್ಕೊಂಡ್ರಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಇಮೇಲ್ ID, ಚಾಲ್ತಿ ಇರ್ತಕ್ಕಂಥ ಇಮೇಲ್ ಎಲ್ಲವೂ ಕರೆಕ್ಟಾಗಿ ಹಾಕಿಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ರೀತಿ ಬರುತ್ತೆ. ನಿಮಿಷ ನೆಟ್ ಸ್ಲೋಯಿಂದ ಆಗ್ತಾಯಿದೆ. ಇಲ್ಲಿ ಮೊದಲಿಗೆ ಆಧಾರ್ ಕಾರ್ಡ್ ಕೇಳುತ್ತೆ, ಅಥವಾ SLC ಮಾರ್ಕ್ಸ್ ಕಾರ್ಡು. ಆಧಾರ್ ಕಾರ್ಡ್ ಇದ್ದರೆ ಹಾಕಿ, ಆಧಾರ್ ಮಾರ್ಕ್ ಕೊಟ್ಟೆ, ಇದು ಓಕೆ ಅಂತ ಕೊಟ್ಟೆ. ಅಂದರೆ ಆಧಾರ್ ಕಾರ್ಡಲ್ಲಿ ಮತ್ತು SLC ಮಾರ್ಕ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂಟಿನ್ಯೂ ಫ್ರಾಮ್ ಡಿಜಿಲಾಕರ್ ಅಂತ ಕೊಟ್ಟಿದ್ದಾರೆ, ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿಂದ ಪ್ರೊಸೆಸ್ ಮುಂದಾಗುತ್ತೆ. ಆಮೇಲೆ ಡೀಟೇಲ್ಸ್ ಓಪನ್ ಆಗುತ್ತೆ, ಕರೆಕ್ಟ್ ಎಲ್ಲವನ್ನು ಫಿಲ್ಅಪ್ ಮಾಡ್ಕೊಂಡು ಹೋಗ್ಬೋದಾಗಿದೆ. ನೆಟ್ ಸ್ಲೋರಿಂದ ಸರಿ ಓಪನ್ ಆಗ್ತಿಲ್ಲ, ಅದು ಈ ರೀತಿ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಂಡಿದ್ದರಿಂದ ನಾಳೆಯಿಂದ ಓಪನ್ ಆಗ್ತಿದೆ, ರಿಜಿಸ್ಟರ್ ಮಾಡೋದು, ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಕೂಡ ಲಿಂಕಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 20ನೇ ನಂಬರ್ದು ಲಿಂಕ್ ಆಗಿದೆ, ಅದು PDF ಅಂತ ನೋಡ್ಕೋಬೋದು. ಆಮೇಲೆ ಬೆಂಗಳೂರು ಕೊಟ್ಟಿದ್ದಾರೆ, ಇಲ್ಲಿ ಇವೆಲ್ಲ ಬೆಂಗಳೂರು ಲಿಂಕ್ ಆಗಿದೆ. ಅದು ಇದರಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಆ PDF ಓಪನ್ ಮಾಡ್ಕೊಂಡು ಅಲ್ಲಿಂದ ಸಲ್ಲಿಸಿ. ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ, ಇದರಿಂದ ಕೂಡ ಒಂದು ಸರ್ಚ್ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ.
ಓಕೆ ಫ್ರೆಂಡ್ಸ್, ಇದು ಇಂಡಿಯನ್ ಆರ್ಮಿದ ಒಂದು ರ್ಯಾಲಿ ಬಗ್ಗೆ ಸದ್ಯ ಬಂದಂಥ ಹೊಸ ಮಾಹಿತಿ ಆಗಿತ್ತು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ನಾಳೆಯಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗ್ತಾಯಿದೆ. ಅದನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಪ್ಲಿಕೇಶನ್ ಹೇಗೆ ಹಾಕಬೇಕಂತ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.